1 ಕೊರಿಂಥ 3ನೇ ಅಧ್ಯಾಯ 7ನೇ ವಾಕ್ಯ. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ನಮಗೆ ಇವತ್ತು ಸ್ಪಷ್ಟವಾಗಿ ತಿಳಿಸುವಂಥ ವಿಷಯ ಏನಂತ ಹೇಳಿದ್ರೆ, ನಾವು ಪ್ರಯಾಸ ಪಡುವುದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬ ನಾವು ಸೋತು ಹೋಗ್ತಾ ಇದ್ದೀವಿ. ಅನೇಕ ವಿಷಯಗಳ ಕುರಿತಾಗಿ ನಾವು ಬಹಳ ಇಕ್ಕಟ್ಟಿಗೆ ಒಳಗಾಗ್ತಾ ಇದ್ದೀವಿ. ದೇವರು ಹೇಳ್ತಾ ಇದ್ದಾರೆ, ನೀನು ಪ್ರಯಾಸ ಪಡು. ಅಂದರೆ ಒಬ್ಬ ರೈತ ಬೀಜವನ್ನು ಬಿತ್ತನೆ ಮಾಡಿ ಆ ಒಂದು ಫಲಕ್ಕೋಸ್ಕರವಾಗಿ ದೀರ್ಘ ಶಾಂತಿಯಿಂದ ಕಾದಿರ್ತಾನೆ. ಯಾಕಂತ ಹೇಳಿದ್ರೆ ಒಂದು ಕಾಲ, ಒಂದು ಸಂದರ್ಭವನ್ನು ದೇವರು ನಿಗದಿಪಡಿಸಿರ್ತಾರೆ. ಆ ಒಂದು ಸಮಯಕ್ಕೋಸ್ಕರವಾಗಿ ಒಬ್ಬ ರೈತ ಏನು ಮಾಡ್ತಾನೆ, ತಾನು ಏನು ಬಿತ್ತನೆ ಮಾಡ್ತಾನೋ ಅದು ಪ್ರತಿಫಲ ಬರೋವರೆಗೂ ದೀರ್ಘ ಶಾಂತಿಯಿಂದ ಕಾದಿರ್ತಾನೆ. ಅದೇ ಪ್ರಕಾರ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಕೆಲವು ವಿಷಯದಲ್ಲಿ ಕಳವಳ ಪಡ್ತೀವಿ. ತುಂಬ ಮನಸ್ಸಿಗೆ ನಾವು ಆ ಒಂದು ಕಾರ್ಯವನ್ನು ನಾವು ಅದನ್ನು ಕುರಿತಾಗಿ ಬಹಳ ಯೋಚನೆ ಮಾಡ್ತಾ ಇರ್ತೀವಿ. ಆ ಒಂದು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ನಾವು ಮಾಡುವಂಥ ಪ್ರಯಾಸವನ್ನು ಏನು ಮಾಡ್ತೀವಿ, ನಾವು ಅದನ್ನು ಮರೆತು ಬಿಡ್ತೀವಿ. ಅದನ್ನು ಮಾಡೋದನ್ನು ನಾವು ಬಿಟ್ಟು ಬಿಡ್ತೀವಿ. ಅಂದರೆ ಏನು ಪ್ರಯಾಸ ಅಂತ ಹೇಳಿದ್ರೆ, ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಬೇಕೋ ಆತನ ಕ್ಷಣ ಮಾತ್ರದಲ್ಲಿ ಆ ಒಂದು ಪರಿಸ್ಥಿತಿಗಳ ಪ್ರಭಾವಗಳನ್ನು ಆತನು ಬದಲಾಯಿಸೋದಕ್ಕೆ ಸಾಧ್ಯ. ಆದರೆ ನಮ್ಮಲ್ಲಿ ಕೆಲ ವಿಷಯಗಳನ್ನು ದೇವರು ಎದು ನೋಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೀನು ಪ್ರಯಾಸ ಪಡು. ಹೇಗೆ ಪ್ರಯಾಸ ಪಡು? ಅನುದಿನ ನನ್ನಲ್ಲಿ ಕಾದಿರು, ಪ್ರಾರ್ಥನೆ ಮಾಡು, ನನ್ನ ಹತ್ರ ಕೃತಜ್ಞತೆ ಉಳ್ಳವನಾಗಿರು, ಯಥಾರ್ಥದಿಂದ ನನ್ನ ಹತ್ರ ನೀನು ಜೀವನ ಮಾಡು. ನಾನು ನಿನ್ನ ಜೀವಿತದಲ್ಲಿ ಮಾಡುವಂಥ ಕಾರ್ಯ ಅದು ಭಯಂಕರವಾಗಿರುತ್ತೆ. ಆದರೆ ನೀನು ಮಾಡುವಂಥ ಪ್ರಯಾಸವನ್ನು ಕುರಿತಾಗಿ ಸ್ವಲ್ಪ ಯೋಚನೆ ಮಾಡು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಒಬ್ಬ ಸ್ಟೂಡೆಂಟು ಹೋಗಬೇಕಾದ್ರೆ ವರ್ಷ ಪೂರ್ತಿ ಸ್ಕೂಲಿಗೆ ಹೋಗಲ್ಲ. ಆ ಒಂದು ಎಕ್ಸಾಮ್ ಟೈಮಲ್ಲಿ ಮಾತ್ರ ನಾನು ಹೋಗಿ ಎಕ್ಸಾಮನ್ನು ಬರೀತೀನಿ, ನಾನು ಪಾಸ್ ಆಗ್ತೀನಿ ಅಂತ ಹೇಳಿದ್ರೆ ಯಾವುದೇ ಪೇರೆಂಟ್ಸ್ ಕೂಡ ಅದನ್ನು ಒಪ್ಪೋದಿಲ್ಲ. ಅದೇ ಸಂದರ್ಭದಲ್ಲಿ ಆ ಸ್ಕೂಲಿನ ಮ್ಯಾನೇಜ್ಮೆಂಟ್ ಕೂಡ ಒಪ್ಪೋದಿಲ್ಲ. ಸೊ ಹಾಗಾಗಿ ಪ್ರತಿ ದಿವಸ ಒಂದು ಕ್ರಮಬದ್ಧ ಒಂದು ಶಿಸ್ತನ್ನು, ಒಂದು ಡಿಸಿಪ್ಲೈನನ್ನು ಆ ಒಂದು ಸ್ಕೂಲಿನ ಮ್ಯಾನೇಜ್ಮೆಂಟ್ ಏನು ಮಾಡಿರ್ತಾರೆ, ಪ್ರತಿ ದಿವಸ ಸ್ಕೂಲಿಗೆ ಬರಬೇಕು. ಒಂದು ಸಣ್ಣ ಪುಟ್ಟ ಪರೀಕ್ಷೆಯನ್ನು ಕೊಡ್ತಾರೆ. ಎಷ್ಟರ ಮಟ್ಟಿಗೆ ಅವರು ನಾವು ಕೊಟ್ಟಿರುವಂಥ ಒಂದು ಪಾಠವನ್ನು, ನಾವು ಮಾಡಿರುವಂಥ ಒಂದು ಲೆಸನನ್ನು ಅವರು ಕೇಳಿ ಎಷ್ಟರ ಮಟ್ಟಿಗೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಎಂಬುದಾಗಿ ಹೇಳಿ ಅವ್ರು ಏನು ಮಾಡ್ತಾರೆ, ಪರೀಕ್ಷೆಯನ್ನು ಕೊಡ್ತಾ ಬಂದು ಕೊನೆಗೆ ಒಂದು ದೊಡ್ಡ ಒಂದು ಪರೀಕ್ಷೆಯನ್ನು ಕೊಟ್ಟು ಏನು ಮಾಡ್ತಾರೆ, ಅವರನ್ನು ಆ ರೀತಿಯಾಗಿ ಅವರ ಮುಂದೆ ನಡೆಸ್ತಾರೆ. ಆಗ ದೇವರು ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರೇ ಎಲ್ಲ ನೀನೇ ಮಾಡಪ್ಪ, ನನ್ನಿಂದ ಏನು ಸಾಧ್ಯ ಆಗ್ತಾ ಇಲ್ಲ ಅಂತ ನಾವೇನು ಮಾಡಿಬಿಡ್ತೀವಿ, ನಾವು ಪ್ರಾರ್ಥನೆ ಮಾಡೋದನ್ನು ನಾವೇನು ಮಾಡಿಬಿಡ್ತೀವಿ, ನಾವು ಬಿಟ್ಟು ಬಿಡ್ತೀವಿ. ಆ ದೇವರ ಕಾರ್ಯದಲ್ಲಿ ನಾವು ಹೇಗಿರಬೇಕೋ ಆ ಒಂದು ವಿಷಯದಲ್ಲಿ ನಾವೇನು ಮಾಡ್ತೀವಿ, ನಾವು ಹಾಗೆಯೇ ದೇವರಿಗೂ ನಮಗೂ ಏನೂ ಸಂಬಂಧ ಇಲ್ಲ ಎಂಬಂಥ ರೀತಿಯಲ್ಲಿ ನಾವು ಆ ರೀತಿ ಜೀವನ ಮಾಡ್ತೀವಿ. ಹಾಗಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ನೆಡುವುದರಲ್ಲೂ ನೀರು ಹೊಯ್ಯುವುದರಲ್ಲೂ ವಿಶೇಷವಾದವರಲ್ಲ, ನಾವು ದೇವರ ಆತನು ಕೊಡುವಂಥ ಆ ಪ್ರತಿಫಲವನ್ನು, ಆ ಒಂದು ಬೆಳೆಯನ್ನು ಕೊಡುವುದಕ್ಕಾಗಿ ನಾವು ಕಾತುರವಾಗಿ ಕಾದಿದ್ದಾಗ ನಿಶ್ಚಯವಾಗಿ ದೇವರು ನಮ್ಮ ಜೀವಿತದಲ್ಲಿ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ಅಲ್ಲ.